ನಮಸ್ಕಾರ. ನಾನು ಡಾಕ್ಟರ್ ಎಸ್ ಜಯಣ್ಣ ಅಂತ ಹೇಳಿ, ಫಾರ್ಮರ್ ಆ್ಯಕ್ಟಿಂಗ್ ವೈಸ್ ಚಾನ್ಸಲರ್ ಆಫ್ VSK ಯೂನಿವರ್ಸಿಟಿ ಬಳ್ಳಾರಿ ಮತ್ತು ಅಕಾಡೆಮಿಷಿಯನ್. ಆಸ್ ಎ ಪ್ರೊಫೆಸರ್ ಐ ಸರ್ವ್ಡ್ ಫಾರ್ ಎ ಲಾಂಗ್ ಪೀರಿಯಡ್. ಟೋಟಲ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಈಸ್ ಅರೌಂಡ್ 45 years. ಈ ಬ್ಯಾಕ್ಗ್ರೌಂಡಲ್ಲಿ ನಾನು ಒಂದು ಸಂದೇಶನ ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬಳ್ಳಾರಿಯಲ್ಲಿ ಎಜುಕೇಷನಲ್ಲಿ ನಾವು ಅಷ್ಟು ಮುಂದುವರೆದಿಲ್ಲ. ಕಾರಣ ಫೌಂಡೇಶನ್ ಚೆನ್ನಾಗಿ ಬೀಳಬೇಕಾಗಿತ್ತು, ಇನ್ನು ಬಿದ್ದಿಲ್ಲ. ಆ ಫೌಂಡೇಶನ್ ಬೀಳಬೇಕಾದ್ರೆ ಎಲ್ಲಿ ಬೀಳಬೇಕದು? ಪ್ರೀ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಬರಬೇಕಾಗಿತ್ತು. ಬರ್ತಾ ಇದೆ, ಇಲ್ಲ ಅಂತಲ್ಲ, ಭಾಳ ಕೆಲವು ಚಲೋ ಸ್ಕೂಲ್ಸ್ ಇದ್ದಾವೆ. ಅಷ್ಟು ಬಳ್ಳಾರಿ ಜನಗಳಿಗೆ ಸಾಕಾಗೋದಿಲ್ಲ. ಅದಕ್ಕಿಂತಲೂ ಒಂದು ಒಳ್ಳೆಯ ಮಟ್ಟದ ಸ್ಕೂಲ್ಸ್ ಬರಬೇಕಾಗಿದೆ. ನಮ್ಮ ವಿದ್ಯಾರ್ಥಿಗಳು ನ್ಯಾಷನಲ್ ಲೆವೆಲಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇಲ್ಲ. ಆ ದೃಷ್ಟಿಯಲ್ಲೇ ನಿಟ್ಕೊಂಡು ಈ ಬ್ರಹ್ಮಯ್ಯ ನಾಯ್ಡು ಅಂತೇಳಿ ನಮ್ಮ ಆತ್ಮೀಯರು, ಒಳ್ಳೆಯ ಬಿಸ್ನೆಸ್ ಮನ್, ಬೇಸಿಕಲಿ MBA ಗ್ರಾಜ್ಯುಯೇಟ್. ಇವರು ತಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಇದನ್ನ ಒಳ್ಳೆ ಎಜುಕೇಶನ್ ಬಳ್ಳಾರಿ ಕೊಡಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಥಾಪಿಸ್ತಾ ಇದ್ದಾರೆ. ಆ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದ್ಬಿಟ್ಟು ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಶಿರ್ವಾರ್ ಕ್ರಾಸ್ ಮೋಕಾ ರೋಡ್ನಲ್ಲಿದೆ. ಈ ಸ್ಕೂಲ್ನ ಬಹಳ ವಿಭಿನ್ನ ರೀತಿಯಲ್ಲಿ, ಪ್ರತ್ಯೇಕವಾದಂಥ ರೀತಿಯಲ್ಲಿ ತರ್ತಾ ಇದ್ದಾರೆ. ಇಲ್ಲಿ ಎಲ್ಲ ತಜ್ಞರನ್ನ ಇಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಒಳ್ಳೆ ಎಜುಕೇಶನ್ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರು ಮತ್ತು ಅವರ ಟೀಮ್ ಕಂಪ್ಲೀಟ್ ಇದರದ ಅಡ್ಮಿನಿಸ್ಟ್ರೇಷನ್ ತಗೋತಾ ಇದೆ. ಅವರು ವಿದ್ಯಾರ್ಥಿಗಳಿಗೂ ಮತ್ತು ಮುಖ್ಯವಾಗಿ ಶಿಕ್ಷಕರಿಗೆ ಟ್ರೈನ್ ಮಾಡಿ ಮಾರ್ಚ್ ಏಪ್ರಿಲ್ ಇಂದಾನೆ 2026 ಅಡ್ಮಿನಿಸ್ಟ್ರೇಷನ್ ಬರ್ತದೆ. ಈ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಗ್ರೇಟ್ ಎಜುಕೇಶನಿಸ್ಟ್, known all over the world. He is a visiting professor for many schools, colleges and universities. He is a regular visiting faculty of Harvard Business School. ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಳ್ಳಾರಿಗೆ ಬಂದು ಗೈಡ್ ಮಾಡ್ತಿರೋದು ನಮಗೆ ಒಂದು ಹೆಮ್ಮೆಯ ವಿಷಯ. ಇವ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಶಾಲೆ ರಾಜ್ಯದಲ್ಲೇ ಒಂದು ಒಳ್ಳೆಯ ಶಾಲೆ ಆಗ್ತದೆ ಅಂತ ಅನ್ನೋ ಒಂದು ನಂಬಿಕೆ ನನಗಿದೆ. ಉದ್ದೇಶ ಸ್ಟೂಡೆಂಟ್ಸ್ ಆಗಿ ಬೆಳೆಸಬೇಕು ಅಂತ. ಆ ಟೋಟಲ್ ಕ್ವಾಲಿಟಿ ಸ್ಟೂಡೆಂಟ್ಸ್ ಅಂತಂದ್ರೆ ಎಲ್ಲ ರಂಗದಲ್ಲಿ ವಿದ್ಯಾರ್ಥಿಗಳು ಮೇಲ್ದರ್ಜೆಯಲ್ಲಿ ಇರಬೇಕು. ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಾಗಿ ಇನ್ನೊಂದು 10 week ಅನ್ನೋ ಒಂದು ಅನಿಲ್ ಕುಂಬ್ಳೆ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಸಂಸ್ಥೆ ಜೊತೆಗೆ ಟೈಪ್ ಮಾಡ್ಕೊಂಡಿದ್ದಾರೆ. ಅವರು ವಿಭಿನ್ನ ಸ್ಪೋರ್ಟ್ಸ್ಗಳಲ್ಲಿ ಅವ್ರ ಕೋಚ್ಗಳನ್ನೇ ಕಳಿಸಿ ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಪರ್ಟ್ಸ್ ಇರುವಂಥವ್ರನ್ನೇ ಕರೆಸಿ ಇಲ್ಲಿ ಕೋಚ್ ಮಾಡ್ತಾ ಇದ್ದಾರೆ. ಇಂಥ ಕೋಚಿಂಗ್ ನಮಗೆ ಸಿಗ್ತಾ ಇದೆ. ಒಳ್ಳೆ ಟೀಚರ್ಸ್ ಬರ್ತಾ ಇದ್ದಾರೆ, ಬೆಂಗಳೂರಿಂದ ಬರ್ತಾ ಇದ್ದಾರೆ. ಗುರುರಾಜ್ ಕರ್ಗೆ ಅವರ ಟೀಮೇ ಇಲ್ಲಿರ್ತದೆ. ಈ ದೃಷ್ಟಿಯಿಂದ ನಮಗೆ ಇದು ಒಳ್ಳೆ ಸ್ಕೂಲ್ ಆಗಿ ಪರಿಣಮಿಸ್ತದೆ. ಆಮೇಲೆ ಸ್ಪಿರಿಚುವಲ್ ಆಕ್ಟಿವಿಟಿಯಲ್ಲಿ ಕೂಡ ಅವರು ಇನ್ವಾಲ್ವ್ ಆಗಿದ್ದಾರೆ. ಓವರ್ ಆಲ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತದೆ. ಈ ನಿಟ್ಟಿನಲ್ಲಿ ಅವರು ಸಾಕಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ. ಸ್ಕೂಲಲ್ಲಿ 1 point ಪ್ರೋಗ್ರಾಮ್ಗಿಂತ 5 point ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ದೇ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್, ಕಾಂಪ್ರಿಹೆಂಡ್, ಕಾನ್ಸೆಪ್ಚುಲೈಸ್, ಕಮ್ಯುನಿಕೇಟ್ ಅಂಡ್ ಫಂಕ್ಷನಲೈಸ್. ಈ ದೃಷ್ಟಿ ಇಟ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾರ್ಥಿ ಎಲ್ಲೋದ್ರೂ ಸಕ್ಸಸ್ ತಗೊಂಡಿರ್ಬೇಕು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳಿಬೇಕು ಅವರು. ಆ ರೀತಿ ಟ್ರೈನಿಂಗ್ ಕೊಡೋಕೆ ಕ್ಲಾಸ್ ರೂಮ್ಗಳು, ಟಾಪ್ ಕ್ಲಾಸ್ ರೂಮ್ಸ್ ಇದಾವೆ. ಅದರಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇರ್ತದೆ. ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಅಂತ ಕರಿತೀವಿ. ಅಂತ ಫಂಕ್ಷನಲ್ ಲ್ಯಾಬ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ, ಸ್ವಿಮ್ಮಿಂಗ್ ನಲ್ಲಿ, ಚೆಸ್ ನಲ್ಲಿ, ಟೇಬಲ್ ಟೆನ್ನಿಸ್ ನಲ್ಲಿ, ಬ್ಯಾಡ್ಮಿಂಟನ್ ನಲ್ಲಿ, ವಾಲಿಬಾಲ್ ನಲ್ಲಿ, ಕ್ರಿಕೆಟ್ ನಲ್ಲಿ, ಬಾಕ್ಸಿಂಗ್ ನಲ್ಲಿ, ವಿವಿಧ ಹಾರ್ಸ್ ರೈಡಿಂಗ್ ನಲ್ಲಿ ಡೆವಲಪ್ಮೆಂಟ್ ಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರ ಪ್ರೋಗ್ರಾಮ್ ಕೂಡ ಚಿಲ್ಡ್ರನ್ ಸೇಫ್ಟಿ, ಅಗ್ರಿಕಲ್ಚರ್ ಫಾರ್ಮ್ಸ್, 35 ಎಕರೆ 40 ಎಕರೆ ಅಂತ 2 ಫಾರ್ಮ್ಸ್ ಇದಾವೆ. ಇಲ್ಲಿ ಆರ್ಗ್ಯಾನಿಕ್ ಫುಡ್ಸ್ ನ ಪ್ರೊಡ್ಯೂಸ್ ಮಾಡಿ ಅದನ್ನೆಲ್ಲ ತಂದು ಕೊಟ್ಟು ತಯಾರು ಮಾಡಿ ಅಡಿಗೆಯನ್ನು ಮಾಡಿಸಿ ಒಳ್ಳೆ ಊಟನ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವ್ರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಇರುವಂತ ನಿಟ್ಟಿನಲ್ಲಿ ಬೆಳೆಸಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಒಂದು ಅವಕಾಶನ ನಾವು ಉಪಯೋಗಿಸ್ಕೋಬೇಕಾಗ್ತದೆ. ಇದನ್ನ ನೀವು ತಾವು ಇಂಟ್ರೆಸ್ಟ್ ಇದ್ದಲ್ಲಿ ಒಂದ್ಸರಿ ದಯವಿಟ್ಟು ಕ್ಯಾಂಪಸ್ಗೆ ವಿಸಿಟ್ ಮಾಡಿ ತಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಲಿಕ್ಕೆ ಬಹಳ ಅನುಕೂಲ ಇದೆ. ಪ್ರೀ ಸ್ಕೂಲ್ ಇಂದ 8ನೇ ಕ್ಲಾಸ್ ವರೆಗೆ ಇಲ್ಲಿ ಇರ್ತದೆ. ಇದನ್ನ ಉಪಯೋಗಿಸ್ಕೊಳ್ತೀರಿ ಅಂತ ನಾನು ಬಯಸ್ತೇನೆ. ಬಹಳಷ್ಟು ಪ್ರಟ್ ಮೇಲೆ ಬಂದಂತ ಬ್ರಹ್ಮಯ್ಯ ನಾಯ್ಡು ಬಳ್ಳಾರಿ ಜನಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಬಂದಿದ್ದಾರೆ. ಸಾಮಾನ್ಯವಾಗಿ ಎಜುಕೇಶನ್ ಈಗ ನವೇಡೇಸ್ ಹ್ಯಾಸ್ ಬಿಕಮ್ ಎ ಬಿಸಿನೆಸ್. ಇಲ್ಲಿ ಪ್ರತ್ಯೇಕವಾಗಿ ಇವರು ಸಾಕಷ್ಟು ಎಲ್ಲ ಎಕ್ಸ್ಪರ್ಟ್ಸ್, ಒಂದು ಅಡ್ವೈಸರಿ ಕಮಿಟಿ, ಎಕ್ಸ್ಪರ್ಟ್ಸ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದಿ ಕಂಟ್ರಿನ ಇನ್ವಾಲ್ವ್ ಮಾಡಿದಂಥ ಒಂದು ಅಡ್ವೈಸರಿ ಕಮಿಟಿ ಕೂಡ ಇಟ್ಕೊಂಡಿದ್ದಾರೆ. ಇದು ಒಂದು ಒಳ್ಳೆ ಸ್ಕೂಲ್ ಆಗ್ತದೆ. ಇಂಥ ಸ್ಕೂಲಿಗೆ ಸೇರಿಸಿದರೆ ನಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗ್ತಾರೆ. ಅವರು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬೆಳೆಯುವಂಥ ಶಕ್ತಿ ಉಳಿದಿರ್ತದೆ. ಒಂದು ಒಳ್ಳೆ ಅವಕಾಶ ನಮಗೆ ಉಪಯೋಗಿಸ್ಕೊಳ್ಳೋಣ. ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದನೇ ಸ್ಟಾರ್ಟ್ ಆಗ್ತದೆ ಇದು. ತಾವು ಒಂದ್ಸಾರಿ ವಿಸಿಟ್ ಮಾಡಿ, ಕೊಟ್ಟಂಥ ಫೋನ್ ನಂಬರ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಬೋದು. ಅಂದರೆ ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನ ಸತ್ಪ್ರಜೆಗಳನ್ನಾಗಿ ಮಾಡಿ ದೇಶಕ್ಕೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅಂತ ಅನ್ನೋ ಒಂದು ಆಶಯದಿಂದ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು.